ಸೊ ಎಲ್ರಿಗೂ ನಮಸ್ಕಾರ. ನಾವು ಊರಿಗೆ ಹೋಗ್ತಿದ್ವಿ, ಅಂದರೆ ಒಂದು ದೇವಸ್ಥಾನ ನೋಡೋಕ್ಕೆ. ಸೊ ಅಲ್ಲಿಂದ ಹಾಗೆ ಡೈರೆಕ್ಟಾಗಿ ಊರಿಗೆ ಹೋದ್ವಿ. ಮಾರ್ನಿಂಗ್ ಈ ಥರ ವೆದರಲ್ಲಿ ಈ ಥರ ಸನ್ರೈಸ್ ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬರೀ ಗೀಝರೇ ಯೂಸ್ ಮಾಡಿ ಬೆಂಗಳೂರಲ್ಲಿ ಈ ಥರ ಹಾಟ್ ವಾಟರ್ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇಷ್ಟು ಚೆನ್ನಾಗಿರೋ ವೆದರಲ್ಲಿ ಸರಿ ಹೊಲ ನೋಡೋಕ್ಕೆ ಹೋಗೋಣ ಅಂತ ಹೊರಟ್ವಿ. ನನಗೆ ಈ ಥರ ಹಳ್ಳಿಗಳಲ್ಲಿ ಗಾಡಿ ಓಡಿಸೋಕ್ಕೆ ತುಂಬ ಇಷ್ಟ. ಎಷ್ಟು ಚೆನ್ನಾಗಿರೋ ಈ ವೆದರಲ್ಲಿ ಚೆನ್ನಾಗಿ ಆರಾಮಾಗಿ ಓಡಿಸ್ಬೋದು ಅಂತ ಅಷ್ಟೇ. ಸೊ ನೆಕ್ಸ್ಟ್ ಡೈರೆಕ್ಟಾಗಿ ಹೊಲಕ್ಕೆ ಎಂಟ್ರಿ ತೊಗೊಂಡಿದ್ದಾಯಿತು. ಆ್ಯಕ್ಚುಲಿ ಅಲ್ಲಿ ರಾಗಿಯಲ್ಲಿ ಹಾಕಿದ್ದಾರೆ, ಸೊ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಅಮ್ಮ ಏನೋ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ನೀಟಾಗಿ ಬಂದಿದೆಯಾ ಅಥವಾ ಏನು ಹಂಗೆ ಹಿಂಗೆ ಅಂತ ಅನಿಸುತ್ತೆ. ಇವಾಗ ಹಾಕಿರೋದು ರಾಗಿ ಮೋಸ್ಟ್ಲಿ ಸ್ವಲ್ಪ ನೋಡಿ ಈ ಥರ ಬಂದಿದೆ ಅಷ್ಟೆ, ತುಂಬ ಅಷ್ಟಿಲ್ಲ, ಬಟ್ ಸ್ವಲ್ಪ ಬಂದಿದೆ. ಎಲ್ಲ ತೆಂಗಿನ ಮರಗಳ ಜೊತೆ ಇದು ಹಾಕಿದ್ವಿ. ಇದೇನು ಫಾರಿನ್ ಗಿರಿನ್ ಅಂತ ಇದ್ದಾರೆ, ಎಲ್ಲೋ ಇದಕ್ಕೋದ ತಗೊಂಡು ಬಂದಿದ್ದಂತೆ. ಚೆನ್ನಾಗಿದೆ. ಲೈಟಾಗಿ ಆ್ಯಕ್ಚುಲಿ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ಬಟ್ ನೀಟಾಗಿ ಬರ್ತಾಯಿಲ್ಲ. ಅಲ್ಲಿ ಯಾರೋ ಟ್ಯಾಕ್ಟರ್ ಹೊಡಿತಾ ಇದ್ದಾರೆ ಅನಿಸುತ್ತೆ. JCB ಕರ್ಸಿದ್ದಾರೆ, ಅಲ್ಲಿ ಸೌಂಡ್ ಕೇಳಿಸ್ಬೋದು ನಿಮಗೆ. ಫುಲ್ಲು ಪ್ರಶಾಂತವಾಗಿದೆ. ಇದು ಹಣ್ಣೆ ಸೊಪ್ಪು, ಸೊಪ್ಪಿಗೆ ಚೆನ್ನಾಗಿರುತ್ತೆ. ರಾಗಿ ಹೊಲದಲ್ಲಿ ಬಿಟ್ಟಿದೆ, ಸೊ ನೋಡಿ ಫ್ರೆಶ್ ಆಗಿದೆ. ಇದರಲ್ಲಿ ಸೊಪ್ಪಿಗೆ ಸಾರು ಮಾಡ್ತೀನಿ. ಇದನ್ನು ಬೆಂಗಳೂರು ತೊಗೊಂಡೋಗಿ ನಾನು ತೆಗಿತಾ ಇದ್ದೀನಿ. ಅಲ್ಲ ಅಪ್ಪ ಬರ್ತಾಯಿದ್ದಾರೆ, ಯಾವುದೋ 2 ಗಿಡ ತಂದಿದ್ವಿ, ಸೊ ಅದನ್ನು ಹಾಕ್ಬೇಕಂತ ಏನೇನೋ ಮಣ್ಣು ಅದು ಇದು ಎತ್ಕೊಂಡು ಬರ್ತಾಯಿದ್ದಾರೆ. ಇಲ್ಲಿ ನೋಡಿ, ಗಿಡ ಬಗ್ಬಾರ್ದು, ಆ ಕಡೆ ಈ ಕಡೆ ಆಗಬಾರ್ದು, ಸ್ಟ್ರೈಟಾಗಿ ಸ್ಟಿಫಾಗಿ ನಿಂತ್ಕೋಬೇಕು ಅಂತ ಒಂದೇ ರೀಸನ್ಗೆ ಅದೆಲ್ಲ ಏನೋ ದಾರ ಥರ ಎಲ್ಲ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ ನೀಟಾಗಿ. ಇದು ಆದಮೇಲೆ ನಾವು ಸಪೋಟ ಮತ್ತು ಸೀಬೆಕಾಯಿ 2 ಗಿಡ ತೊಗೊಂಡು ಬಂದಿದ್ವಿ ಆಚೆಯಿಂದ ಹಾಕ್ಬೇಕಂತ. ಸೊ ನೆಕ್ಸ್ಟ್ ಅದು ಹಾಕ್ತೀವಿ. ಇದು ಗೊಬ್ಬರ ಅಲ್ಲೇ ಸಿಗುತ್ತೆ, ಹಳ್ಳಿ ಅಲ್ವಾ, ಯೂಶ್ವಲಿ ಗೊತ್ತಿರುತ್ತೆ, ಗೊಬ್ಬರ ಸಿಗುತ್ತೆ. ಸೊ ಗೊಬ್ಬರ ಹಾಕಬೇಕು, ಎಲ್ಲ ಗಿಡ ಪ್ಲ್ಯಾನ್ ಮಾಡೋರಿಗೆ ಗೊತ್ತಿರುತ್ತೆ. ಸೊ ಗೊಬ್ಬರ ಫಸ್ಟ್ ಹಾಕಿದ್ವಿ. ನಾನೇ ಹಾಕ್ತೀನಿ ಗಿಡ ಅಂತ ಹೋಗ್ಬಿಟ್ಟು ನಾನೇ ತಗೊಂಡೋಗಿ ಇಟ್ಟೆ ಗಿಡನ. ಸ್ವಲ್ಪ ಮಾಡಿದೆ, ಆಲ್ಮೋಸ್ಟ್ ಫುಲ್ ಇಲ್ಲ ಅಂದರೂ ಓಕೆ ಗಿಡ ಹಾಕ್ಬಿಟ್ಟು ಸ್ವಲ್ಪ ಮಣ್ಣೆಲ್ಲ ಹಾಕ್ತೆ ಚೆನ್ನಾಗಿ ಬರಲಿ ಅಂತ. ಇಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು, ಸುತ್ತ ಸೈಡ್ ಮಾಡ್ತಾಯಿದ್ದಾರೆ, ಅಂದರೆ ನೀಟಾಗಿ ಬದಿ ಥರ ನೀರು ಹಾಕೋಕ್ಕೆ. ಲಾಸ್ಟಲ್ಲಿ ಈ ಸಪೋಟ ಗಿಡ ಹೀಗೆ ಕಾಣಿಸ್ತಾ ಇತ್ತು. ಬಟ್ ಇದಾದಮೇಲೂ ಕೂಡ ನಾವು ತೆಂಗಿನ ಗರಿ ಎಲ್ಲ ಸುತ್ತ 3 ಕಡೆ ಕಟ್ಟಿ ಎಲ್ಲ ದಾರ ಎಲ್ಲ ಹಾಕಿದ್ವಿ, ಬಟ್ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ. ಇದು ನೋಡಿ, ಅಲ್ಲಿ ಹೋಗಿದ್ದು ನೇಚರ್ನ ಎಷ್ಟು ಚೆನ್ನಾಗಿ ಪ್ರಕೃತಿ ಕಾಣಿಸ್ತಾ ಇತ್ತು. ನಾನು ಸುಮ್ಮನೆ ಹಾಗೆ ಒಂದು ಬಿಟ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಆದಮೇಲೆ ಮನೆಗೆ ಹೋದ್ವಿ. ಈವ್ನಿಂಗಲ್ಲಿ ನಾವು ಗೊತ್ತಲ್ಲ, ಎಲ್ಲೋದ್ರೂ ಪಾನಿಪುರಿ ತಿನ್ನೋದು ಬಿಡೋದೇ ಇಲ್ಲ. ಸೊ ನನ್ನ ತಮ್ಮನ ಕರ್ಕೊಂಡು ಪಾರು ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ನಾರ್ಮಲಾಗಿ 1 ಪ್ಲೇಟ್ ಪಾನಿಪುರಿ ಮತ್ತು 1 ಪ್ಲೇಟ್ ಇಲ್ಲ, 1/2 ಪ್ಲೇಟ್ ಗೋಬಿ ತಿಂದ್ಕೊಂಡು, ಅಂದರೆ ಮನೆಗೆ ಹೋಗಿ ಊಟ ಮಾಡಬೇಕಲ್ಲ. ಸೊ ಹಾಗೆ ಹಾಲು ಬೇಕು ಅಂತ ಹೇಳಿದರು. ಸೊ ನಾನು ನನ್ನ ತಮ್ಮ ಹೋಗಿ ಇಲ್ಲಿ ಹಾಲಿನ ಡೇರಿಗೆ ಹೋಗಬೇಕಲ್ಲ, ಸೊ ಹಾಲಿನ ಡೇರಿಗೆ ಹೋಗ್ಬಿಟ್ಟು ಹಾಲು ತೊಗೊಂಡು ಅಲ್ಲೇ ಊರಲ್ಲಿ ಗಣೇಶ ಕೂರಿಸಿದ್ರು. ಗಣೇಶನ ದರ್ಶನ ಮಾಡಿಕೊಂಡು ಮನೆಗೆ ಹೋದ್ವಿ. ಥ್ಯಾಂಕ್ ಯು.